ಹೆಲೋ ಎವ್ರಿವಾನ್, ವೆಲ್ಕಮ್ ಟು ಮೈ ಚಾನೆಲ್ ಕರ್ನಾಟಕ ಕಿಚನ್. ನಾನು ಸೌಂದರ್ಯ. ಇವತ್ತಿನ ವಿಡಿಯೋದಲ್ಲಿ ಇನ್ಸ್ಟೆಂಟಾಗಿ, ಸಿಂಪಲ್ಲಾಗಿ, ಹಾಗೆ ಟೇಸ್ಟಿಯಾಗಿ ಕೂಡ ಇರಬೇಕು, ಹಾಗೆ ಕಡಿಮೆ ಇಂಗ್ರೀಡಿಯೆಂಟ್ಸ್ ಕೂಡ ಯೂಸ್ ಮಾಡಿ ಮಾಡೋ ಥರದ ಒಂದು ದೋಸೆನ ತೋರಿಸ್ಕೊಡ್ತಾ ಇದ್ದೀನಿ. ತುಂಬಾ ಟೇಸ್ಟಿಯಾಗಿರುತ್ತೆ. ಒಂದ್ಸಲ ನಾನು ತೋರಿಸೋಂಥ ವಿಧಾನದಲ್ಲಿ ಟ್ರೈ ಮಾಡಿ. ಹಾಗಿದ್ರೆ ಈ ದೋಸೆ ರೆಸಿಪಿನ ಯಾವ ರೀತಿಯಾಗಿ ಮಾಡೋದು ಅಂತ ಹೇಳ್ಬಿಟ್ಟು ಇವತ್ತಿನ ವಿಡಿಯೋದಲ್ಲಿ ಸ್ಟೆಪ್ ಬೈ ಸ್ಟೆಪ್ ಕಂಪ್ಲೀಟಾಗಿ ನೋಡ್ತಾ ಹೋಗೋಣ. ಇದನ್ನು ಮಾಡೋದಕ್ಕೋಸ್ಕರ ಮೊದಲಿಗೆ ಇಲ್ಲಿ ಒಂದು ಅಳತೆ ಕಪ್ಪಲ್ಲಿ ಒಂದು ಅರ್ಧ ಕಪ್ ಆಗೋವಷ್ಟು ಅವಲಕ್ಕಿನ ಒಂದು 2ರಿಂದ 3 ಸಲ ತೊಳೆದುಕೊಂಡು ನೆನಿಲಿಕ್ಕೆ ಇಡಬೇಕಾಗುತ್ತೆ. ಅವಲಕ್ಕಿಲಿ ಗಲೀಜಿರೋದ್ರಿಂದ ಒಂದು 2ರಿಂದ 3 ಸಲ ಚೆನ್ನಾಗಿ ವಾಶ್ ಮಾಡ್ಕೊಳ್ಬೇಕಾಗುತ್ತೆ. ನೋಡಿ, ಈ ರೀತಿಯಾಗಿ ವಾಶ್ ಮಾಡ್ಕೊಂಡಿದ್ದಾದಮೇಲೆ ಇದಕ್ಕೆ ಒಂದು 2-3 ಟೇಬಲ್ ಸ್ಪೂನಷ್ಟು ನೀರನ್ನು ಹಾಕಿ ಒಂದು 5 ನಿಮಿಷ ನೆನಿಲಿಕ್ಕೆ ಬಿಡಬೇಕಾಗುತ್ತೆ. ನೋಡಿ, ಒಂದು 5 ಮಿನಿಟ್ಸ್ ಆದಮೇಲೆ ನಮಗೆ ಅವಲಕ್ಕಿ ಚೆನ್ನಾಗಿ ನೆಂದಿರುತ್ತೆ. ಈ ನೆಂದಿರೋ ಅಂಥ ಅವಲಕ್ಕಿನ ಒಂದು ಮಿಕ್ಸರ್ ಜಾರ್ಗೆ ಸೇರಿಸ್ಕೊಂಡು ಇದಕ್ಕೆ ಒಂದು ಅರ್ಧ ಟೀ ಸ್ಪೂನ್ ಆಗೋವಷ್ಟು ಜೀರಿಗೆನ ಸೇರಿಸ್ಕೊಳ್ಬೇಕು. ಹಾಗೆ ಒಂದು ಮುಕ್ಕಾಲು ಕಪ್ಪು, ಅರ್ಧದಿಂದ ಮುಕ್ಕಾಲು ಕಪ್ ಆಗೋವಷ್ಟು ಮೊಸರನ್ನ ಸೇರಿಸ್ಕೊಂಡು ಸ್ವಲ್ಪ ನೀರನ್ನು ಹಾಕ್ಕೊಂಡು ಇದನ್ನು ನುಣ್ಣಗೆ ರುಬ್ಕೊಳ್ಬೇಕು. ನೋಡ್ತಾ ಇದ್ರಲ್ಲ, ಅದಕ್ಕೆ ರುಬ್ಕೊಂಡಿದ್ದಾದಮೇಲೆ ಇದಕ್ಕೆ 1 ಕಪ್ ಆಗೋವಷ್ಟು ಗೋಧಿ ಹಿಟ್ಟನ್ನು ಸೇರಿಸ್ಕೊಳ್ಬೇಕಾಗುತ್ತೆ. ಗೋಧಿ ಹಿಟ್ಟಿಂದ ಮಾಡ್ತಾ ಇರೋವಂಥ ದೋಸೆ. ಹಾಗೆಯೇ ಇದಕ್ಕೆ ಒಂದು ಸ್ವಲ್ಪ ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ ಕಲರ್ಗೆ. ಆಪ್ಷನಲ್ ಇದು, ಬೇಡ ಅಂದರೆ ನೀವು ಸ್ಕಿಪ್ ಮಾಡ್ಕೊಳ್ಬೋದು. ನಂತರ ಇದಕ್ಕೆ ನೀರನ್ನು ಸೇರಿಸ್ಕೊಂಡು, ಅಂದರೆ ದೋಸೆ ಬ್ಯಾಟರ್ ಯಾವ ಹದದಲ್ಲಿ ಬೇಕು ನೋಡಿಬಿಟ್ಟು ನೀವು ನೀರನ್ನು ಸೇರಿಸ್ಕೊಂಡು ದೋಸೆ ಬ್ಯಾಟರ್ ಹದದಲ್ಲಿ ನಾವು ಇದನ್ನು ರುಬ್ಕೊಂಡು ಬರಬೇಕು. ನೋಡ್ತಾ ಇದ್ದೀರಲ್ಲ, ಈ ರೀತಿಯಾಗಿ ಫೈನ್ ಪೇಸ್ಟಾಗಿ ನಾವು ದೋಸೆ ಹಿಟ್ಟಿನ ಹದಕ್ಕೆ ಇದನ್ನು ನುಣ್ಣಗೆ ರುಬ್ಕೊಳ್ಬೇಕಾಗುತ್ತೆ. ನಂತರ ಇದನ್ನು ಒಂದು ಮಿಕ್ಸಿಂಗ್ ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಇದಕ್ಕೆ ರುಚಿಗೆ ಎಷ್ಟು ಬೇಕು ನೋಡಿ ಉಪ್ಪನ್ನು ಹಾಕ್ಕೊಳ್ಬೇಕು. ಹಾಗೆ ಇನ್ಸ್ಟೆಂಟಾಗಿ ಮಾಡ್ತಾ ಇರೋದ್ರಿಂದ ಒಂದು 1/4 ಟೀ ಸ್ಪೂನ್ ಆಗೋವಷ್ಟು ಅಡುಗೆ ಸೋಡಾ ಹಾಕ್ಕೊಳ್ಬೇಕು. ಹಾಕ್ಕೊಂಡಿದ್ದಾದಮೇಲೆ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ಇದರಲ್ಲಿ ಸೆಟ್ ದೋಸೆನೂ ಮಾಡ್ಕೊಳ್ಬೋದು, ನಾರ್ಮಲ್ ದೋಸೆನೂ ಮಾಡ್ಕೊಳ್ಬೋದು. ಆದರೆ ಸೆಟ್ ದೋಸೆಗಿಂತ ನಾರ್ಮಲ್ ದೋಸೆ ಟೇಸ್ಟ್ ಚೆನ್ನಾಗಿರುತ್ತೆ. ಸೆಟ್ ದೋಸೆಗೆ ನಿಮಗೆ ಈ ದೋಸೆ ಬ್ಯಾಟರ್ ಈ ಹದ ಇದ್ದರೆ ಸಾಕಾಗುತ್ತೆ. ನೀವು ನಾರ್ಮಲಾಗಿ ಮಾಡ್ಕೊಳ್ತೀರಾ ಅಂತ ಅಂದರೆ ಸ್ವಲ್ಪ ತಡವಾಗಿ ಮಾಡ್ಕೊಳ್ಬೇಕು. ನೋಡಿ, ಇವಾಗ ಇದು ಸೆಟ್ ದೋಸೆ ಅದಕ್ಕೆ ನಮಗೆ ಕರೆಕ್ಟಾಗಿದೆ. ಈ ಟೈಮಲ್ಲಿ ನಾವು ಪ್ಯಾನ್ ಕೂಡ ಕಾಯ್ಲಿಕ್ಕೆ ಇಟ್ಟಿರಬೇಕಾಗುತ್ತೆ. ಕಾಯ್ದಿರೋ ಅಂಥ ಹೆಂಚಿಗೆ ನಾನು ಇವಾಗ ಫಸ್ಟು ಸೆಟ್ ದೋಸೆನ ಹಾಕಿಬಿಟ್ಟು ತೋರಿಸ್ತಾ ಇದ್ದೀನಿ ನಿಮಗೆ. ನೋಡಿ, ಈ ರೀತಿ ಗಟ್ಟಿ ಬ್ಯಾಟರಲ್ಲಿ ಸ್ವಲ್ಪ ಈ ರೀತಿ ನಾವು ಹಾಕ್ಕೊಳ್ಬೇಕಾಗುತ್ತೆ ದೋಸೆನ. ನಂತರ ಇದ್ರ ಮೇಲ್ಗಡೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ನೋಡಿ, ಈ ರೀತಿಯಾಗಿ ತೂತ ಬಂದಮೇಲೆ ಒಂದು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಬೇಯಿಸ್ಕೊಳ್ಬೇಕು. ಫಸ್ಟೇ ಕ್ಲೋಸ್ ಮಾಡಿದರೆ ನಿಮಗೆ ಆ ರೀತಿ ತೂತ ಬರೋದಿಲ್ಲ. ಈ ರೀತಿ ಗೂಡಾಗಿ ತುಂಬ ಚೆನ್ನಾಗಿ ಬರುತ್ತೆ ದೋಸೆ ಅನ್ನೋದು. ಸೆಟ್ ದೋಸೆನ ನೀವು ಒಂದು ಸೈಡ್ ಬೇಯಿಸ್ಕೊಂಡ್ರೆ ಸಾಕು. ನಾರ್ಮಲ್ ದೋಸೆ ಮಾತ್ರ 2 ಸೈಡು ಬೇಯಿಸ್ಕೊಳ್ಳಿ. ಅಥವಾ ಸೆಟ್ ದೋಸೆನೂ ಕೂಡ ನೀವು 2 ಸೈಡು ಬೇಯಿಸ್ಕೊಳ್ಬೋದು. ನೋಡ್ತಾ ಇದ್ರಲ್ಲ ಎಷ್ಟು ಸೂಪರಾಗಿ ರೆಡಿ ಆಯಿತು ಅಂತ ಹೇಳ್ಬಿಟ್ಟು. ಇವಾಗ ನಾರ್ಮಲ್ ದೋಸೆ ಹಾಕಿ ತೋರಿಸ್ತಾ ಇದ್ದೀನಿ. ಸ್ವಲ್ಪ ಬ್ಯಾಟರ್ನ ತಳು ಮಾಡ್ಕೊಂಡಿದ್ದೀನಿ. ನೀವು ಎಷ್ಟು ಅಗಲಕ್ಕಾದರೂ ಮಾಡ್ಕೊಳ್ಬೋದು, ತುಂಬ ಪರ್ಫೆಕ್ಟಾಗಿ ಬರುತ್ತೆ. ಒಂದ್ಸಲ ಟ್ರೈ ಮಾಡಿ. ಅಕ್ಕಿ ಏನಾದರೂ ನೆನೆಸಿಲ್ಲ ಅಂದಾಗ ನೀವು ಇಮಿಡಿಯೇಟಾಗಿ ಒಂದು 15 ನಿಮಿಷ ಟೈಮಲ್ಲೆಲ್ಲ ದೋಸೆ ಮಾಡ್ಕೊಳ್ಬೋದು. ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ನಿಮಗೆ ಟೊಮೊಟೊ ಚಟ್ನಿ, ಕಾಯಿ ಚಟ್ನಿ ಅಥವಾ ಸಾಂಬಾರು ಜೊತೆನೂ ಕೂಡ ತಿನ್ಬೋದು. ನೋಡ್ತಾ ಇದ್ರಲ್ಲ, ಈ ರೀತಿಯಾಗಿ ಒಂದು ಸೈಡ್ ಬೆಂದಿದ್ದಾದಮೇಲೆ ಇನ್ನೊಂದು ಸೈಡ್ ಕೂಡ ನಾವು ಟರ್ನ್ ಮಾಡಿ 2 ಸೈಡು ಕೂಡ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಈ ದೋಸೆ ಅಂತೂ ತುಂಬಾ ರುಚಿಯಾಗಿರುತ್ತೆ, ಹಾಗೆ ಮಾಡೋದು ಕೂಡ ಈಸಿ. ಈ ದೋಸೆ ರೆಸಿಪಿ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡೋದ್ರ ಜೊತೆಗೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ವಿಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡ್ತಾ ಇದ್ದೀರಲ್ಲ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ಹೇಳ್ಬಿಟ್ಟು. ದೋಸೆ ನೀವು ಎಷ್ಟೇ ಒತ್ತಿಟ್ಟಿದ್ರೂ ಕೂಡ ಇಷ್ಟೇ ಸಾಫ್ಟಾಗಿರುತ್ತೆ. ಮಕ್ಕಳಿಗೆ ನೀವು ಸ್ಕೂಲ್ಗೆ ಲಂಚ್ ಬಾಕ್ಸಿಗೆಲ್ಲ ಹಾಕ್ಕೊಡ್ಬೋದು, ಅಥವಾ ಮನೇಲಿ ಅವ್ರು ಏನಾದರೂ ತಿನ್ನೋಕೆ ಕೇಳಿದಾಗ ಇನ್ಸ್ಟೆಂಟಾಗಿ ಕೂಡ ಮಾಡ್ಕೊಡ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್.